ಸರ್ಕಾರದಿಂದ ಅಭಿವೃದ್ಧಿ ಕಾರ್ಯಕ್ಕೆ 50 ಕೋಟಿ ರೂಪಾಯಿ ವಿಶೇಷ ಅನುದಾನ. ಶಾಸಕ ರಾಜು ಕಾಗೆ. ಸರ್ಕಾರದಿಂದ ಅಭಿವೃದ್ಧಿ ಕಾರ್ಯ ಹೆಚ್ಚಿನ ಗಮನ ನೀಡಿ ವಿಶೇಷ 50 ಕೋಟಿ ರೂಪಾಯಿ ಅನುದಾನದಲ್ಲಿ 37.5 ಕೋಟಿ ಲೋಕೋಪಯೋಗಿ ಹಾಗೂ 12.5 ಕೋಟಿ ಜಿಲ್ಲಾ ಪಂಚಾಯಿತಿಯಲ್ಲಿ ಬರುವ ರಸ್ತೆಗಳ ಕಾಮಗಾರಿ ಹಾಗೂ 2 ಸಮುದಾಯ ಭವನಗಳ ನಿರ್ಮಾಣಕ್ಕೆ ಬಳಸಲಾಗಿದೆ ಎಂದು ಶಾಸಕ ರಾಜು ಕಾಗೆ ಹೇಳಿದರು. ಕಾಗವಾಡದಲ್ಲಿ 1 ಕೋಟಿ 40 ಲಕ್ಷ ರೂಪಾಯಿಗಳ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಇನ್ನು ತಾಲೂಕಿನ 6 ಹಳ್ಳಿಗಳ 26 ಕೋಟಿ ರೂಪಾಯಿ ಅನುದಾನದಲ್ಲಿ ಕೆರೆ ತುಂಬುವ ಯೋಜನೆ ಇದ್ದು ಶೀಘ್ರದಲ್ಲಿ ಕೆಲಸ ಪ್ರಾರಂಭಿಸಲಾಗುವುದು ಎಂದರು. ರೈಲ್ವೆ ಸ್ಟೇಷನ್ ಹಿಡಿದ ಕೂಡ್ಚಿ ರೋಡ್ ಮಠ, ಭಗತ್ ಸಿಂಗ್ ಸರ್ಕಲ್ ಮಠ, ಅದು 40 ಲಕ್ಷದ ರಸ್ತೆ ಮತ್ತು ಹೊಂಗಸುಳಿ ಹಳೆ ರಸ್ತೆ ಅಂದ್ರೆ ಸೀಮಿ ಲಕ್ಷ್ಮಿ ಗುಡಿಯಿಂದ ಹೊಂಗಸುಳಿವರೆಗೆ ಈಗ 40 ಲಕ್ಷದ ರಸ್ತೆ ಇವತ್ತು ಪ್ರಾರಂಭ ಮಾಡಿದ್ವಿ. ಮತ್ತೆ ನಾವು ಬೇರೆ ಬೇರೆ ಅನುದಾನದಲ್ಲಿ ಮತ್ತೆ ಕೊಟ್ಟಿದ್ದೀವಿ. ಅದು ಪೂರ್ತಿ ಹೊಂಗಸುಳಿ ಸೀಮಿ ರಸ್ತೆಯಿಂದ ಇಲ್ಲಿ DCS ರಸ್ತೆ ಅಂದ್ರೆ ಈ ಮುಖ್ಯ ರಸ್ತೆವರೆಗೆ ಅದನ್ನು ರಸ್ತೆಯದ್ದು ಮಾಡುವಂಥದ್ದು. ಆಮೇಲೆ ಇವತ್ತಿನ ದಿವಸ ಇಲ್ಲಿ 60 ಲಕ್ಷ ರೂಪಾಯಿದ ನಮ್ಮ ಲ್ಯಾಂಡ್ ಆರ್ಮಿ ಅವರಿಗೆ ಕೊಟ್ಟದ್ದು. ಇದು ಫಾರೆಸ್ಟ್ದಲ್ಲಿ ಬರುವಂಥ ಈ ಒಂದು ಜಮೀನಿನಲ್ಲಿ ಇಲ್ಲಿ ಕೆರೆ ಸುಧಾರಣೆ ಮಾಡಿ ಇಲ್ಲಿ ಪ್ರವಾಸಿಗರಿಗೆ ಅನುಕೂಲ ಆಗೋ ಥರ ಒಂದು ಸುಂದರ ದೇವಿ ವನವನ್ನು ನಿರ್ಮಾಣ ಮಾಡಲಿಕ್ಕೆ ನಿಜವಾಗಿ ಅದು 1 ಕೋಟಿ ರೂಪಾಯಿ ಇದೆ. ಈಗ ನಮಗೆ 60 ಲಕ್ಷ ರೂಪಾಯಿದ ಅಪ್ರೂವಲ್ ಕೊಟ್ಟಿದ್ದಾರೆ. ಇನ್ನೂ 40 ಲಕ್ಷ ರೂಪಾಯಿ ಇದನ್ನು ಮುಗಿಸಿದ್ರೆ ಅದನ್ನು ತೆಗೆದುಕೊಂಡು ಒಟ್ಟು 1 ಕೋಟಿ ರೂಪಾಯಿದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮಗೆ 50 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಕೊಟ್ಟೋದ್ರಿಂದ 37.5 ಕೋಟಿ PWD ವರ್ಕ್ಗಳು, 12.5 ಕೋಟಿ ಜಿಲ್ಲಾ ಪಂಚಾಯತಿ ರಸ್ತೆಗಳು, ZP ರಸ್ತೆಗಳನ್ನ ಅವು ಹಾಕಿದ್ದೀವಿ. ಅವು ಒಂದು 20 ಲಕ್ಷ, 30 ಲಕ್ಷ, 40 ಲಕ್ಷ ಹಿಂಗೆ ತೊಗೊಂಡಿದ್ದೀವಿ. 2 ಸಮುದಾಯ ಭವನವನ್ನು ತೊಗೊಂಡಿದ್ದೀವಿ. ಅದರಲ್ಲಿ ಒಂದು ಮದಬಾವಿಯಲ್ಲಿ ಲಿಂಗಾಯತ್ ಸಮಾಜದ ಸಮುದಾಯ ಭವನ, ಒಂದು ಜೈನ್ ಸಮಾಜದ ಸಮುದಾಯ ಭವನ ಕಲ್ಲಾಳದಲ್ಲಿ. ಇದು ಯೋಜನೆ ಕಾಗವಾಡದಿಂದ 6 ಹಳ್ಳಿಗಳು, ಕಾಗವಾಡ, ಸೇಡಬಾಳ್, ಲೋಕೂರ್, ಮಂಗಸುಳಿ, 6 ಕೆರೆಗಳು ತುಂಬುವಂಥದ್ದು 26 ಕೋಟಿ. ಅದನ್ನು ಸಹಿತ ಟೆಂಡರ್ ಆಗಿದೆ. ಅದಕ್ಕೂ ವರ್ಕ್ ಆರ್ಡರ್ನು ಕೊಟ್ಟಿದ್ದಾರೆ. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ.